हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं सर्वैर्गिरीन्द्रसुतनैः मदनोऽपिदारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि आचार्यः पवनोऽस्माकम् आचार्याणि च भारती देवो नारायणः श्रीशः देवी मंगलदेवता विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि हरिः श्रीं श्रीगुरुभ्यो नमः ಸಮಸ್ತಗುರುಭ್ಯೋ ನಮಃ ಹರಿಃ ಶ್ರೀಂ ಶ್ರೀಮನ್ಮಧ್ವ ವಿಜಯ ಮಹಾಕಾವ್ಯ. ಇದರಲ್ಲಿ ನಾವು 8ನೇ ಸರ್ಗದಲ್ಲಿ ವಿಚಾರ ಮಾಡ್ತಾ ಇರುವಂಥದ್ದು. ಇದರಲ್ಲಿ ನಮಗೆ ಈಗಾಗಲೇ ನಾವು ಪರಮಾತ್ಮನ ಮೋಹಿನಿ ಅವತಾರ, ಆ ನಂತರದಲ್ಲಿ ಪರಮಾತ್ಮ ತಾಳಿದಂತಹ ದತ್ತರೂಪ ಹಾಗೂ ಸನತ್ಕುಮಾರ ರೂಪ, ಇವೆರಡನ್ನು ಕೂಡ ನಾವು ನೋಡಿದ್ದೇವೆ. ಆ ನಂತರದಲ್ಲಿ ಯಾವ ರೂಪ ಅಂತ ನೋಡಬೇಕು. ಹೀಗೆ ಸನತ್ಕುಮಾರ ರೂಪದಿಂದ ಪರಮಾತ್ಮ ಲೋಕದಲ್ಲಿ ತಪಶ್ಚರಣವೇ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಸಾರಿದವ. ಈಗ ಮುಂದಿನ ಯಾವ ರೂಪವನ್ನ ಆ ನಾರಾಯಣ ಮಹರ್ಷಿಯಲ್ಲಿ ಧ್ಯಾನಿಸ್ತಾರೆ ಆಚಾರ್ಯರು ನೋಡ್ಬೇಕು. ದಯಿತ ಸತಾಂ ಋಷಭ ಏಷ ಭೂಧರೋ ವಪುರುದ್ವಹನ್ ಪರಮಹಂಸ ಲಕ್ಷಣಂ ವ್ಯಹರದ್ವಲಕ್ಷತಮಪಕ್ಷಶೋಭನಂ ಪರತತ್ವಲಿಪ್ಸು ಸನಕಾದಿವಂದಿತಃ ಎನ್ನುವಂತಹ ಈ ರೂಪವರ್ಣನೆಯನ್ನ ಮಾಡ್ತಾರೆ. ಈ ಪರಮಾತ್ಮ ಋಷಭ ಎನ್ನುವಂತಹ ರೂಪವನ್ನ ತಾಳಿದ. ಹಿಂದೆ ನಾಭಿ ಮಹಾರಾಜ ಅಂತಿದ್ದವನು, ನಾಭಿ ಚಕ್ರವರ್ತಿ, ಅವನ ಪತ್ನಿ ಮೇರುದೇವಿ ಅಂತ. ಮೇರುದೇವಿ ಹಾಗೂ ನಾಭಿ ಚಕ್ರವರ್ತಿಯ ಮಗನಾಗಿ ಪರಮಾತ್ಮ ಅವತರಿಸಿದ. ಹೆಸರು ಋಷಭ ಅಂತಾಗಿತ್ತು. ಈ ಋಷಭ ರೂಪದಿಂದ ಪರಮಾತ್ಮ ಅವತರಿಸಿದ. ಅವನ ಪತ್ನಿ ಜಯಂತಿ ಅಂತ. ಜಯಂತಿ ಅಂದ್ರೆ ದೇವೇಂದ್ರನ ಮಗಳಾಗಿ ರಮಾದೇವಿಯ ಅವತರಿಸಿದ್ಲು. ಹಾಗಾಗಿ ಜಯಂತಿ ಋಷಭ ಈ ದಂಪತಿಗಳು. ಇವರಿಗೆ 3 ಜನ ಮಕ್ಕಳಾದ್ರು. ಅದರಲ್ಲಿ ಹಿರಿಯವ ಭರತ. ಆ ಭರತ ಚಕ್ರವರ್ತಿಯಿಂದಾಗಿ ಈ ನಮ್ಮ ದೇಶಕ್ಕೆ ಭಾರತ ಎನ್ನುವಂತಹ ಹೆಸರು ಬಂದದ್ದು. ಈಗ ಆ ಸಂಬಂಧಿ ಅಂದ್ರೆ ಋಷಭ ರೂಪವನ್ನ ನೆನಪಿಸಿಕೊಂಡಾಗ ನಮ್ಮ ದೇಶಕ್ಕೆ ಭಾರತ ಎನ್ನುವ ಹೆಸರು ಬಂತಲ್ಲ, ಅದು ಕೂಡ ಅದು ಋಷಭನೇ ಮೂಲ ಅಂತ ಅದಕ್ಕೆ ಅಂತ ನೆನಪು ಮಾಡ್ಕೊಳ್ಳುವಂಥದ್ದು. ಈಗಿಲ್ಲಿ ಆ ಪರಮಾತ್ಮ ಋಷಭ ರೂಪವನ್ನ ತಾಳಿ ಭೂಮಿಯಲ್ಲಿ ಅವತರಿಸಿದ. ಅವನು ತನ್ನ ಸ್ವಚ್ಛವಾದಂತಹ ಸಿದ್ಧಾಂತ, ಲೋಕದಲ್ಲಿ ತನ್ನ ಪರಮ ಮುಖ್ಯವಾದ, ಲೋಕದಲ್ಲಿ ಎಲ್ಲರೂ ಕೂಡ ಆಶ್ರಯಿಸಬೇಕಾದಂತಹ ಸತ್ಸಿದ್ಧಾಂತವನ್ನ ಅಂದ್ರೆ ವೇದ ಸಿದ್ಧಾಂತವನ್ನ ಲೋಕದಲ್ಲೆಲ್ಲ ಸಾರಿದಂತಹ ಮಹಾಜ್ಞಾನ ಕಾರ್ಯವನ್ನ ಮಾಡಿದಂತಹ ಚಕ್ರವರ್ತಿ ರೂಪನಾದವನು ಋಷಭ. ಇಂತಹ ಪರಮಾತ್ಮ ಪರತತ್ವವನ್ನೆಲ್ಲ ತನ್ನ ಅಧೀನರಾಗಿದ್ದಂತಹ ಪ್ರಜೆಗಳಿಗೆ ಬೋಧಿಸಿದ. ರಾಜನಾದವನು ಅವನು ರಾಜ್ಯಭಾರ ಮಾಡ್ತಾನೆ. ಇವನು ಕೂಡ ರಾಜ್ಯಭಾರವನ್ನು ಮಾಡಿದವ ಹೌದು. ಹಾಗೆ ಅದರೊಟ್ಟಿಗೆ ಪರಮ ಮುಖ್ಯವಾಗಿ ಅವನು ಮಾಡಿದ್ದು ಅಂದ್ರೆ ಜ್ಞಾನೋಪದೇಶ. ತನ್ನ ಪ್ರಜೆಗಳಿಗೆಲ್ಲ ಅಪಾರವಾದ ಜ್ಞಾನೋಪದೇಶವನ್ನ ಈ ಋಷಭರೂಪಿ ಪರಮಾತ್ಮ ಮಾಡಿದ ಅಂತ. ಅದೇ ಋಷಭರೂಪ ತಾಳಿದಂತಹ ಪರಮಾತ್ಮನೇ ಈ ಎದುರಿಗಿರುವಂತಹ ನಾರಾಯಣ ಮಹರ್ಷಿ ಎನ್ನುವುದನ್ನ ಆಚಾರ್ಯರು ಸ್ಮರಿಸಿಕೊಂಡ್ರು. ಇದೇ ಶ್ಲೋಕದಿಂದ ಇನ್ನೊಂದನ್ನ ಹೇಳ್ತಾರೆ. ಸತಾಂ ದಯಿತಃ ಅಂದ್ರೆ, ಸತಾಂ ದಯಿತಃ ಅಂದ್ರೆ ಸಜ್ಜನ ಪ್ರಿಯ ಅಂತ ಅರ್ಥ. ಸತಾಂ ದಯಿತಃ ಋಷಭ ಏಷಃ ಅಂತ. ಈ ಪರಮಾತ್ಮ ಇವನೇ ಏನು ಸಜ್ಜನರಿಗೆ ಅತ್ಯಂತ ಪ್ರಿಯನಾದಂತಹ ಋಷಭ ರೂಪದ ಪರಮಾತ್ಮ ಅಂತ ಹೇಳಿದ್ದು. ಈಗ ಇಲ್ಲಿ ಮತ್ತೆ ನಮಗೆ ಹೇಳುವಂಥದ್ದೇನು ಅಂದ್ರೆ, ಇದೇ ಸಜ್ಜನರಿಗೆ ಪ್ರಿಯನಾದಂತಹ ಪರಮಾತ್ಮನ ರೂಪ ಅದು ಅತ್ಯಂತ ಋಷಭ ಅನ್ನೋ ಶಬ್ದಕ್ಕೆ ಶ್ರೇಷ್ಠ ಅಂತರ್ಥ. ಋಷಭ ಶಬ್ದಕ್ಕೆ ಶ್ರೇಷ್ಠ ಅಂತರ್ಥ. ಆ ಶ್ರೇಷ್ಠನಾದಂತಹ ಅಂದ್ರೆ ಸರ್ವೋತ್ತಮನೇ ಆದಂತಹ
ಸಜ್ಜನರ ಪ್ರಿಯನಾದಂತಹ ಪರಮಾತ್ಮ ಇವನು ಪರಮಹಂಸ ಲಕ್ಷಣಂ. ಅಂದ್ರೆ ಪರಮಹಂಸ ಅಂದ್ರೆ ಸನ್ಯಾಸಿ ರೂಪ, ಅದು ಸನ್ಯಾಸ ಲಕ್ಷಣಗಳನ್ನು ಹೊಂದಿರುವಂತಹ ಅವತಾರ ಮಾಡಿದವನು. ಪರಮ ಅಂದ್ರೆ ಶ್ರೇಷ್ಠ, ಸರ್ವೋತ್ತಮ, ಸರ್ವೋತ್ತಮವಾದಂತಹ ಹಂಸ ರೂಪವನ್ನ ತಾಳಿದ ಅಂತ ಇಲ್ಲಿ ಹಂಸ ರೂಪವನ್ನು, ಹಂಸ ಅವತಾರವನ್ನು ಕೂಡ ಆಚಾರ್ಯರು ಸ್ಮರಿಸ್ತಾರೆ. ಹಂಸಾವತಾರವನ್ನು ಇದೇ ಶ್ಲೋಕದಲ್ಲಿ ಹೇಳ್ತಾರೆ. ಈ ಪರಮಹಂಸ ಲಕ್ಷಣಂ ಎನ್ನುವಂತಹ ಪದವನ್ನ ನಾವು ಹೇಗೆ ಋಷಭ ರೂಪನಿಗೆ ಹೇಗೆ ಅನ್ವಯ ಮಾಡುವುದು, ಋಷಭನಿಗೆ ಹೇಗೆ ಅನ್ವಯ ಮಾಡ್ಲಿಕ್ಕೆ ಬರ್ತದೆ ಅಂದ್ರೆ, ಪರಮಹಂಸ ಲಕ್ಷಣಂ ಅಂದ್ರೆ ಪರಮಹಂಸ ಅಂದ್ರೆ ಸನ್ಯಾಸಿ ಅಂತ ಒಂದು ಅರ್ಥ ಇದೆ. ಸನ್ಯಾಸಿ ಎನ್ನುವ ಅರ್ಥ ಬಂದ್ರೆ ಆ ಸನ್ಯಾಸಿಯ ಲಕ್ಷಣಗಳನ್ನು ಹೊಂದಿದ ಅಂತ. ಋಷಭ ಅಂದ್ರೆ ಅವನು ಗೃಹಸ್ಥ ರೂಪವೇ, ಪರಮಾತ್ಮನ ಅವತಾರ ಋಷಭ ರೂಪ. ಆ ಋಷಭಾವತಾರದಲ್ಲಿ ಪರಮಾತ್ಮ ಗೃಹಸ್ಥನೇ. ಆದ್ರೆ ಪರಮಹಂಸ ಲಕ್ಷಣಂ ಅಂದ್ರೆ ಸನ್ಯಾಸಿಗಳಿಗೆ ಇರುವಂತಹ ಆ ಒಂದು ಕಟ್ಟುಪಾಡು, ಸನ್ಯಾಸ ಧರ್ಮವನ್ನ ಆಚರಿಸ್ತಿದ್ದ ಅಂತರ್ಥ. ಅತ್ಯಂತ ಪರಮ ವೈರಾಗ್ಯವನ್ನ ಲೋಕದಲ್ಲಿ ತೋರಿಸಿದಂತಹ ಗೃಹಸ್ಥ ಧರ್ಮವನ್ನ, ಗೃಹಸ್ಥಾಶ್ರಮದಲ್ಲಿದ್ದು ಪರಮ ವೈರಾಗ್ಯದಿಂದ ಲೋಕದಲ್ಲಿ ಇದ್ದವ ಯಾರು ಅಂದ್ರೆ ಋಷಭರೂಪ. ಆ ಋಷಭರೂಪ ಅತ್ಯಂತ ಅತ್ಯಾಶ್ಚರ್ಯಕರವಾಗಿರುವಂಥದ್ದು, ಋಷಭೋಪದೇಶ ಅಂತ ಪುರಾಣಗಳಲ್ಲೆಲ್ಲ ವರ್ಣಿಸುವಂಥದ್ದು. ಹೀಗೆ ಆ ಋಷಭ ಇದ್ದದ್ದು. ಇಲ್ಲಿ ಇದೇ ಋಷಭ ಶಬ್ದವನ್ನ, ಅದಕ್ಕೆ ಉತ್ತಮ ಎನ್ನುವ ಅರ್ಥ ಇರುವುದರಿಂದ ಪರಮಾತ್ಮನ ಹಂಸ ರೂಪವನ್ನ ವರ್ಣಿಸುವುದು. ಪರಮಾತ್ಮ ಹಂಸ ಎನ್ನುವಂತಹ ಅವತಾರ ಮಾಡಿದ. ಪರಮಹಂಸ ಅಂದ್ರೆ ಸರ್ವೋತ್ತಮನಾದಂತಹ ಹಂಸ ರೂಪವನ್ನ ಪರಮಾತ್ಮ ತಾಳಿದ. ಆಗ ಅವನು ಶ್ರೇಷ್ಠನೇ ಅಲ್ವೇ, ಸರ್ವೋತ್ತಮನಾದವನು ಈ ಹಂಸರೂಪದ ಪರಮಾತ್ಮ. ಇವನು ಸತಾಂ ದಯಿತಃ, ಸಜ್ಜನರಿಗೆ ಅತ್ಯಂತ ಪ್ರಿಯನಾದವನು. ಇವನು ವಲಕ್ಷತಮ ಪಕ್ಷ ಶೋಭನಂ ಅಂತಾರೆ. ವಲಕ್ಷ ಅಂದ್ರೆ ಬಿಳಿ ಅಂತ ಅರ್ಥ. ವಲಕ್ಷತಮ ಅಂದ್ರೆ ಅತ್ಯಂತ ಬಿಳಿದು ಅಂತ, ಅತ್ಯಂತ ಶ್ರೇಷ್ಠ ಬಿಳಿ, ಪ್ರಕಾಶಮಯವಾದಂತಹ ಬಿಳಿ ಬಣ್ಣದ ಪಕ್ಷವನ್ನು, ಮಂಗಲಮಯವಾದಂತಹ ರೆಕ್ಕೆಗಳನ್ನು ಹೊಂದಿದಂತಹ ರೂಪ. ಹಂಸ ಅಂದ್ರೆ ಅದು ಪಕ್ಷಿ ರೂಪ ಅಲ್ವಾ, ಪಕ್ಷಿಗಳಿಗೆ ಬಿಳಿದಾದಂತಹ ರೆಕ್ಕೆಗಳಿರ್ತವೆ. ಹಾಗೆ ಅತ್ಯಂತ ಶುಭ್ರವಾದಂತಹ ಆ ಬಿಳಿದಾದ ರೆಕ್ಕೆಗಳನ್ನು ಹೊಂದಿರುವಂತಹ ಪರಮ ಮಂಗಲಮಯವಾಗಿರುವಂತಹ ಆ ಹಂಸ ರೂಪವನ್ನ ಪರಮಾತ್ಮ ತಾಳಿದ. ಮತ್ತು ಪರತತ್ವ ಲಿಪ್ಸು ಸನಕಾದಿ ವಂದಿತ ಅಂತ ಹೇಳ್ತಾರೆ. ಸನಕಾದಿ ವಂದಿತ ಅಂದ್ರೆ ಸನಕಾದಿಗಳು 4 ಜನ ಯೋಗೀಶ್ವರರು, ಅವರೆಲ್ಲರಿಂದ ವಂದನೆ ಕೈಗೊಳ್ಳುವವ ಯಾರು? ಹಂಸರೂಪದ ಪರಮಾತ್ಮ. ಹಾಗೆಯೇ ಈ ಋಷಭ ರೂಪದಿಂದಲೂ ಕೂಡ ಸನಕಾದಿಗಳಿಂದ ವಂದಿತನಾದವನೇ ಪರಮಾತ್ಮ. ಯಾಕೆಂದ್ರೆ ಪರಮಾತ್ಮನ ಯಾವ ರೂಪ, ಯಾವ ಅವತಾರ ರೂಪವಿದ್ರೂ ಕೂಡ ಸನಕಾದಿಗಳು ವಂದಿಸ್ತಾರೆ. ಹಾಗಾಗಿ ಋಷಭನು ಸನಕಾದಿಗಳಿಂದ ವಂದಿತ, ಹಾಗೆಯೇ ಹಂಸರೂಪದ ಪರಮಾತ್ಮನು ಸನಕಾದಿಗಳಿಂದ ವಂದಿತ ಅಂತ ಅರ್ಥ. ಇಲ್ಲಿ ವಲಕ್ಷತಮ ಪಕ್ಷಶೋಭನಂ ಅನ್ನುವ ಮಾತು ಅದು ಋಷಭನಿಗೆ ಹೇಗೆ ಅನ್ವಯ ಆಗ್ತದೆ? ಪಕ್ಷ ಅಂದ್ರೆ ರೆಕ್ಕೆ ಅಂತ ಅರ್ಥ. ರೆಕ್ಕೆ ಅನ್ನೋ ಅರ್ಥ ಬಂದಾಗ, ರೆಕ್ಕೆ ಎನ್ನುವಂಥ ಅರ್ಥ ಬಂದಾಗ ನಮಗೆ ಅದು ಋಷಭನಿಗೆ ಹೇಗೆ ಅನ್ವಯ ಆಗ್ತದೆ ಅಂದ್ರೆ, ಇಲ್ಲಿ ಪಕ್ಷ ಅಂತ ಕೊಟ್ಟಿದಾರಲ್ವಾ, ಪಕ್ಷ ಅನ್ನೋ ಶಬ್ದಕ್ಕರ್ಥ ಏನು? ರೆಕ್ಕೆ ಅಂತ ಅರ್ಥ. ಪಕ್ಷ ಅಂದ್ರೆ ಯಾವುದೋ ಒಂದು ಮತ ಅಂತಲೂ ಅರ್ಥ. ನಾವೇ ಹೇಳಲ್ವಾ, ಅವ್ರ ಪಕ್ಷ ಇವ್ರ ಪಕ್ಷ ಅಂತ ಹೇಳ್ತೇವಲ್ಲ, ನನ್ನ ಪಕ್ಷ ನಿನ್ನ ಪಕ್ಷ ಎದುರು ಪಕ್ಷ ನಮ್ಮ ಪಕ್ಷ ಅಂತೆಲ್ಲ ಹೇಳ್ತೇವಲ್ಲ. ಹಾಗೆ ಇಲ್ಲಿ ವಲಕ್ಷತಮ ಅಂದ್ರೆ, ವಲಕ್ಷ ಅಂದ್ರೆ ಬಿಳುಪು ಅಂತ ಅರ್ಥ. ಬಿಳಿ ಅಂದ್ರೆ ಶುಭ್ರ, ಬೆಳ್ಳಗೆ ಅಂತ. ಬೆಳ್ಳಗೆ ಅಂದ್ರೆ ಏನರ್ಥ? ಶುದ್ಧವಾದದ್ದು ಅಂತ ಅರ್ಥ. ಸಂಸ್ಕೃತದಲ್ಲಿ ಶುಭ್ರ ಅಂತಲೇ ಹೇಳ್ತಾರೆ. ಶುಭ್ರ ಅಂದ್ರೆ ಬಿಳಿ ಅಂತಲೇ ಅರ್ಥ. ಕನ್ನಡದಲ್ಲೂ ನಾವು ಬೆಳ್ಳಗೆ, ಬಿಳಿ, ಬೆಳ್ಳಗೆ ಅಂದ್ರೆ ಅರ್ಥ ಏನು? ಬೆಳ್ಳಗಿದೆ, ವಸ್ತ್ರ ಬೆಳ್ಳಗೆ ಒಗೆದಿದ್ದಾರೆ ಅಂದ್ರೆ, ಬಟ್ಟೆಯನ್ನ ಬೆಳ್ಳಗೆ ಒಗೆದಿದ್ದಾರೆ ಅಂದ್ರೆ ಯಾವುದೋ ಒಂದು ನೀಲಿ ಬಣ್ಣವನ್ನ ಬಿಳಿ ಬಣ್ಣ ಮಾಡಿಬಿಟ್ರು ಅಂತ ಅರ್ಥ ಅಲ್ಲ. ನೀಲಿ ಬಣ್ಣದ ವಸ್ತ್ರ ನೀಲಿ ಬಣ್ಣವಾಗೇ ಇರ್ತದೆ, ಆದ್ರೆ ಶುಭ್ರವಾಗಿದೆ ಅಂತ ಅರ್ಥ. ಅಂದ್ರೆ ಸ್ವಚ್ಛತೆ, ಸ್ವಚ್ಛ ಅನ್ನೋ ಅರ್ಥ. ಹೀಗೆ ಸ್ವಚ್ಛತೆಗೆ ಬೆಳ್ಳಗೆ ಅನ್ನೋ ಮಾತನ್ನ ಕನ್ನಡದಲ್ಲಿ ಹೇಳ್ತೇವೆ. ಸಂಸ್ಕೃತದಲ್ಲೂ ಹಾಗೆ ಬಿಳಿ ಅಂತಲೂ ಹೇಳ್ತಾರೆ.
ಬಿಳಿ ಅಂದ್ರೆ ಶುದ್ಧ ಅನ್ನೋ ಅರ್ಥವೂ ಇದೆ, ಬಿಳಿ ಬಣ್ಣ ಅನ್ನೋ ಅರ್ಥವೂ ಇದೆ. ಇಲ್ಲಿ ವಲಕ್ಷತಮ ಅಂದ್ರೆ ಅತ್ಯಂತ ಪರಿಶುದ್ಧತಮ ಅಂತರ್ಥ. ಅಂದ್ರೆ ನಿರ್ದೋಷವಾದಂತಹ ಪಕ್ಷಶೋಭನಂ, ಆ ರೀತಿಯ ಬಿಳಿಯ ಬಣ್ಣದ ಅತ್ಯಂತ ಬಿಳಿದಾದ ರೆಕ್ಕೆಗಳನ್ನು ಉಳ್ಳವ ಮಂಗಳಮಯ ಅಂತ ಇದು ಹಂಸರೂಪದ ಪರಮಾತ್ಮನಿಗೆ ಅನ್ವಯ. ಋಷಭ ರೂಪಕ್ಕೆ ಹೇಳುವಾಗ ಪಕ್ಷ ಅಂದ್ರೆ ಅದೊಂದು ಮತ ಅಂತರ್ಥ. ಯಾವ ಮತ ಅದು? ಶ್ರುತಿಯ ಮತ. ಶ್ರುತಿಯ ಮತವನ್ನ ಅಂದ್ರೆ ಶ್ರುತಿಗಳ ಸಿದ್ಧಾಂತ ಏನಿದೆ ಅದು ಮಂಗಲಮಯ. ಶೋಭನಂ ಅಂದ್ರೆ ಮಂಗಳ ಅಂತ. ಹೀಗೆ ಮಂಗಲಮಯವಾದಂತಹ ಶ್ರುತಿ ಸಿದ್ಧಾಂತವನ್ನೇ ತನ್ನ ಅತ್ಯಂತ ಪರಿಶುದ್ಧವಾದಂತಹ ಶ್ರುತಿ ಸಿದ್ಧಾಂತ ಪಕ್ಷವನ್ನ ಹಿಡಿದಂತಹ ಪರಮ ಶೋಭನನಾದವನು, ಪರಮ ಮಂಗಲನಾದವನು ಯಾರು? ವೃಷಭನೂ ಹೌದು, ಹಾಗೆ ನಮ್ಮ ಹಂಸರೂಪದ ಪರಮಾತ್ಮನೂ ಹೌದು. ಹೀಗೆ ಎರಡೂ ರೂಪಗಳಿಂದ ಪರಮಾತ್ಮ ಮಾಡಿದ್ದೇನು ಅಂದ್ರೆ ಮಹಾಜ್ಞಾನ ಕಾರ್ಯವನ್ನೇ ನಡೆಸಿದ್ದ. ಇಲ್ಲಿ ಪರತತ್ವ ಲಿಪ್ಸು ಸನಕಾದಿ ವಂದಿತ ಅಂತಾರೆ. ಸನಕಾದಿ ವಂದಿತ ಅಂದ್ರೆ ಅರ್ಥ ಆಗ್ತದೆ ಸನಕಾದಿಗಳಿಂದ ವಂದನೆ ಕೈಗೊಂಡವ. ಎರಡು ರೂಪಗಳನ್ನು ಸನಕಾದಿಗಳು ವಂದಿಸಿದ್ದಾರೆ, ಸರಿಯಾಗಿ. ಪರತತ್ವ ಲಿಪ್ಸು ಅಂದ್ರೆ ಅರ್ಥ ಏನು? ಪರತತ್ವ ಅಂದ್ರೆ ಶ್ರೇಷ್ಠ ತತ್ವ. ಶ್ರೇಷ್ಠ ತತ್ವ ಯಾವುದು? ಶ್ರುತಿ ತತ್ವವೇ ಶ್ರೇಷ್ಠ ತತ್ವ. ಶ್ರುತಿಗಳು ಪ್ರತಿಪಾದಿಸುವಂತಹ ತತ್ವವೇ ಅತ್ಯುತ್ತಮವಾದ ತತ್ವ, ಶ್ರೇಷ್ಠ ತತ್ವ. ಸರ್ವೋತ್ತಮತ್ವವನ್ನು ಪ್ರತಿಪಾದಿಸುವಂತಹ ಸರ್ವೋತ್ತಮ ತತ್ವ ಪರತತ್ವ ಲಿಪ್ಸು ಅಂದ್ರೆ ಸರ್ವೋತ್ತಮ ತತ್ವವನ್ನ ಪಡೆಯಬೇಕು ಎನ್ನುವ ಆಸೆ ಉಳ್ಳವರು. ಸರ್ವೋತ್ತಮ ತತ್ವದ ಜ್ಞಾನವನ್ನ ಬಯಸುವಂಥವರು ಯಾರು? ಸನಕಾದಿಗಳು. ಅಂಥವರಿಂದ ವಂದಿತ. ಹಾಗಾಗಿ ಋಷಭೋಪದೇಶವನ್ನ ಸನಕಾದಿಗಳೆಲ್ಲ ಬಂದು ಕೇಳ್ತಾ ಇದ್ರು. ಯಾಕೆಂದ್ರೆ ಪರಮಾತ್ಮನೇ ಸಾಕ್ಷಾತ್ತಾಗಿ ಭೂಲೋಕದಲ್ಲಿ ಜ್ಞಾನೋಪದೇಶ ಮಾಡುವಾಗ ಸನಕಾದಿಗಳೆಲ್ಲ ಅದನ್ನ ಬಹಳ ಆದರದಿಂದ ಕೇಳಿದ್ದಾರೆ. ಯಾಕೆ? ಪರತತ್ವವನ್ನ ಕೇಳಬೇಕು, ಕೇಳಿ ತಿಳಿಯಬೇಕು ಅಂತ ಆಸೆ ಉಳ್ಳವರು. ಅಂದ್ರೆ ಲಿಪ್ಸು ಅಂದ್ರೆ ಪಡೆಯಲು ಇಚ್ಛಿಸುವವರು ಅಂತ ಅರ್ಥ. ಪರತತ್ವ ಜ್ಞಾನವನ್ನ ಪಡೆಯಬೇಕು ಅಂತ ಇಚ್ಛಿಸಿದಂತಹ ಸನಕಾದಿಗಳಿಂದ ವಂದನೆ ಕೈಗೊಳ್ಳುವವ ವೃಷಭನೂ ಹೌದು, ಹಾಗೆ ಹಂಸರೂಪದ ಪರಮಾತ್ಮನೂ ಹೌದು. ಹಂಸರೂಪ ಹೇಗಿದೆ ಅಂದ್ರೆ ಆ ರೆಕ್ಕೆಗಳಿಂದ ಕೂಡಿದ ಪಕ್ಷಿ ರೂಪ ಆಗಿದೆ ಅಂತ ಅರ್ಥ. ಇದನ್ನ ಯಾದವಾರಿಯರು ಏನ್ ಹೇಳ್ತಾರೆ? ಧವಲ ಪಕ್ಷ ವಿರಾಜಿತ ಹಂಸಸ್ವರೂಪಾಯ ಅಂತ ವರ್ಣಿಸ್ತಾರೆ. ಧವಲ ಪಕ್ಷ ವಿರಾಜಿತ ಹಂಸಸ್ವರೂಪಾಯ ಅಂದ್ರೆ ಬಿಳಿದಾದ ರೆಕ್ಕೆಗಳಿಂದ ಕೂಡಿದಂತಹ ಹಂಸರೂಪವನ್ನು ಹೊಂದಿದವ ಅಂತ ಅವನಿಗೆ ನಮೋ ನಮಃ ಅಂತ ಅವರು ನಮ್ಮ ಯಾದವಾರಿಯರು ಆ ವ್ಯಾಸಗದ್ಯವನ್ನ ವರ್ಣಿಸುವಾಗ ಹೇಳ್ತಾರೆ. ವ್ಯಾಸಗದ್ಯ ಅದು ವ್ಯಾಸಗದ್ಯದಲ್ಲಿ ಒಂದು ಪದವನ್ನು ಬಿಡ್ಲಿಕ್ಕಿಲ್ಲ. ಎಲ್ಲ ಪದಗಳು ಕೂಡ ಅತ್ಯಂತ ಪರಿಶುದ್ಧವಾದಂತಹ ಎಲ್ಲ ಪ್ರಮೇಯ ಪೂರಿತವಾದಂತಹ ಪದಗಳು. ಉದಪಾದಿ ಧರ್ಮತನಯೋ ಹ್ಯಯಂ ಹರಿಃ ನರದೇವ ಸೋದರ ಉದಾರ ವಿಕ್ರಮಃ ಅಪಿ ಕೃಷ್ಣ ಇತ್ಯಭಿಹಿತೋ ಮುದೇ ಸತಾಂ ಸ್ವಯಮೇವ ಯಸ್ಯ ಸಹಜೋ ವ್ಯಜಾಯತ. ಇಂತಹ ಅತ್ಯದ್ಭುತವಾದದ್ದು ಈ ಒಂದು ಅಧ್ಯಾಯ ಉಂಟಲ್ಲ, ಈ 8ನೇ ಸರ್ಗ. ಇದನ್ನು ಓದಿದ್ರೆ ನಮಗೆ ಪರಮಾತ್ಮನ ಬಹುರೂಪಗಳ ಜ್ಞಾನ ಉಂಟಾಗ್ತದೆ. ಹಿಂದೆ ಯಾವ ಯಮಧರ್ಮ, ಯಮನ ಪತ್ನಿ ಮೂರ್ತಿದೇವಿ, ಹೀಗೆ ಮೂರ್ತಿ ಯಮದಂಪತಿಗಳಿಗೆ ಪರಮಾತ್ಮ ಮಗನಾಗಿ 4 ರೂಪಗಳಿಂದ ಅವತರಿಸಿದ. ಮೂರ್ತಿದೇವಿ ಹಾಗೂ ಯಮ, ಈ ದಂಪತಿಗಳಿಗೆ ಪರಮಾತ್ಮ 4 ರೂಪಗಳಿಂದ ಮಗನಾಗಿದ್ದಾನೆ. ಹೇಗೆ? ನರ ನಾರಾಯಣ. ನಾರಾಯಣ ಋಷಿ, ಎದುರಿಗೆ ಇರುವವ ನಾರಾಯಣ ಋಷಿ. ಅವನ ಜೊತೆಗಾರನಾಗಿ ಇರುವಂತಹ ನರ ಶೇಷದೇವರು. ಶೇಷದೇವರಲ್ಲಿ ಆವೇಶರು. ಹೀಗೆ ನರ ಎನ್ನುವಂತಹ ಆವೇಶ ಅವತಾರ, ನರಾವೇಶ ರೂಪ. ನರ ಎನ್ನುವಂತಹ ಆವೇಶ ಅವತಾರದಿಂದ ನರರೂಪ, ನಾರಾಯಣ ರೂಪ, ಹರಿರೂಪ, ಹರಿ ಮತ್ತು ಕೃಷ್ಣ, ಹೀಗೆ 4 ರೂಪಗಳಿಂದ ಪರಮಾತ್ಮ
ಆ ಮೂರ್ತಿದೇವಿ ಹಾಗೂ ಧರ್ಮ ದಂಪತಿಗಳಿಗೆ ಮಗನಾದ ಅಂತ ಹೇಳುದು. ಇಲ್ಲಿ ಉದಪಾದಿ ಧರ್ಮ ತನಯೋಹ್ಯಯಂ ಹರಿಹಿ, ಈ ಪರಮಾತ್ಮ ಹರಿ ಎನ್ನುವ ಹೆಸರಿನಿಂದ ಅವತರಿಸಿದ. ಅದು ಅವಳಿ ಮಕ್ಕಳು, ನರನಾರಾಯಣರು ಅವಳಿ ಮಕ್ಕಳು, ಮತ್ತೊಂದು ಅವಳಿ ಮಕ್ಕಳು. ಅದ್ಯಾರು ಅಂದ್ರೆ ಹರಿ ಕೃಷ್ಣ ಅಂತ ಎರಡು ಅವತಾರ, ಹರಿ ಅವತಾರ ಕೃಷ್ಣ ಅವತಾರ, ಎರಡನ್ನು ಕೂಡ ಆ ಮೂರ್ತಿದೇವಿ ಯಮಧರ್ಮ ದಂಪತಿಗಳ ಮಗನಾದದ್ದು. ಅದ್ ಹೇಗೆ ಅಂದ್ರೆ, ಈ ಪರಮಾತ್ಮ ನರರೂಪ, ನರನ ಸೋದರನಾಗಿ, ನರನ ಜೊತೆಗಾರನಾಗಿ, ಅವಳಿ ಸೋದರನಾಗಿ, ಯಮಧರ್ಮನ ಮಗನಾಗಿ ಇವನು ಅವತರಿಸಿದ್ದು ಅದೇ ನಾರಾಯಣ, ನನ್ನ ಎದುರಿಗೆ ಕುಳಿತಂತಹ ನಾರಾಯಣ ಅದನ್ನು ಹೇಳಿದರು. ಹಾಗೆಯೇ ಮತ್ತೆ ಹೇಳ್ತಾರೆ ನರದೇವ ಸೋದರ ಅಂತ ಹೇಳ್ತಾರೆ. ನರದೇವ ಸೋದರ, ನರಾವತಾರವನ್ನ ಮಾಡಿ ಅವನ ಅವಳಿ ಸೋದರನಾಗಿ ಈಗ ನನ್ನ ಎದುರಿಗೆ ಕುಳಿತಂತಹ ನಾರಾಯಣ ಮಹರ್ಷಿ. ಉದಾರ ವಿಕ್ರಮ, ಮಹಾಪರಾಕ್ರಮಿ. ವಿಕ್ರಮ ಅಂದ್ರೆ ಎಲ್ಲರನ್ನು ಮೀರಿದ ಮಾಯಿಮ, ಸರ್ವೋತ್ತಮ ಅಂತಲೇ ಅರ್ಥ ಕೊನೆಗೆ. ಇಂತಹ ಪರಮಾತ್ಮ ಹರಿ ಅಂತಲೇ ಒಂದು ಅವತಾರ ಮಾಡಿದ್ದಾನೆ. ಅದನ್ನೇ ಪ್ರಾರಂಭಕ್ಕೆ ಹೇಳುದು, ಧರ್ಮತನಯ ಅಯಂ ಹರಿಹಿ, ಹರಿ ಅಂತ ಅವತಾರ ಮಾಡಿದ. ಅಪಿ ಕೃಷ್ಣ ಇತ್ಯಭಿಹಿತ, ಹರಿ ಮತ್ತು ಕೃಷ್ಣ ಅಂತ ಮತ್ತೆ ಅವಳಿ ಮಕ್ಕಳು ಇದ್ದರು, ಆ ರೂಪಗಳನ್ನ ತಾಳಿದ. ಇದು ಸ್ವತಾಮುದೆ. ಸ್ವತಾಮುದೆ ಅಂದ್ರೆ, ಮ್ಯೂಟ್ ಮಾಡಿ, ಯಾರ್ದೋ ಶಬ್ದ ಆಗ್ತಿದೆ, ಮ್ಯೂಟ್ ಮಾಡಿ. ಈಗ ಹರಿ ಮತ್ತು ಕೃಷ್ಣ ಅಂತ ಹೀಗೆ ಎರಡು ಕೂಡ ಸಾಕ್ಷಾತ್ ಅವತಾರ. ಪರಮಾತ್ಮನ ಈ ಸಾಕ್ಷಾತ್ ಅವತಾರ ಹರಿ ಮತ್ತು ಕೃಷ್ಣ ಎನ್ನುವಂತಹ ಅವಳಿ ರೂಪಗಳು. ಇದು ಮೂರ್ತಿದೇವಿ ಮತ್ತೆ ಯಮಧರ್ಮ ದಂಪತಿಗಳ ಮಗನಾಗಿ ಅವತಾರ ಮಾಡಿದ್ದು ಸ್ವತಾಮುದೆ ಅಂತ ಹೇಳ್ತಾರೆ. ಇವೆಲ್ಲವೂ ಸಜ್ಜನರ ಸಂತೋಷಕ್ಕಾಗಿ ಪರಮಾತ್ಮ ಈ 4 ರೂಪಗಳನ್ನ ತಾಳಿ ಅವತರಿಸಿದ್ದಾನೆ. ಸ್ವಯಮೇವ ಯಸ್ಯ ಸಹಜೋ ವ್ಯಜಾಯತ, ತಾನೇ ತನ್ನ ಅಣ್ಣನಾಗಿ, ತಾನೇ ತನ್ನ ಸೋದರನಾಗಿ ಅವತರಿಸಿದ್ದಾನೆ. ಸಹಜ ಅಂದ್ರೆ ಸಹೋದರ ಅಂತ, ತಾನೇ ತನ್ನ ಸೋದರನಾಗಿ ಪರಮಾತ್ಮ ತಾನಾಗಿ ಅವತರಿಸಿದವ ಅಂತ ಈ ರೀತಿ ವರ್ಣಿಸ್ತಾರೆ. ಹೀಗೆ ಹೇಳುವಾಗ ನಮಗೆ 4 ರೂಪಗಳು ಇಲ್ಲಿ ಸಿಗ್ತವೆ. ಮೊದಲಿಗೆ 2 ರೂಪ, ಋಷಭ, ಹಂಸ, ನರ, ನಾರಾಯಣ, ಹರಿ, ಕೃಷ್ಣ ಅಂತ 6 ಪರಮಾತ್ಮನ ರೂಪಗಳು ನಮಗೆ ಇಲ್ಲಿ, ಆ 6 ಅವತಾರ ರೂಪಗಳು ಸಿಗುವಂಥದ್ದು. ಪರಮಾತ್ಮನೇ ಸತತಮೇಕ ರೂಪಿಣೆ, ದಶರೂಪಿಣೆ ಶತಸಹಸ್ರ ರೂಪಿಣೆ, ಅವಿಕಾರಿಣೆ ಸ್ಫುಟಮನಂತ ರೂಪಿಣೆ, ಸುಖಚಿತ್ ಸಮಸ್ತತನವೇ ನಮೋ ನಮಃ. ಈಗ ಒಟ್ಟಾಗಿ ಇಷ್ಟು ರೂಪಗಳ ಧ್ಯಾನ ಮಾಡ್ತಾ ಮಾಡ್ತಾ ಆಚಾರ್ಯರು ನಮೋ ನಮಃ, ಮತ್ತೆ ಮತ್ತೆ ನಮಸ್ಕಾರ, ಮತ್ತೆ ಮತ್ತೆ ನಮಸ್ಕಾರ ಅಂತ ಹೇಳ್ತಾರೆ. ಪರಮಾತ್ಮನೇನು ಒಂದು ರೂಪದಿಂದ ಮಹಾಪ್ರಮುಖವಾದಂತಹ ಸರ್ವೋತ್ತಮನಾದಂತಹ ಒಂದು ರೂಪ ತಾಳಿದವ. ದಶರೂಪಗಳು, 10 ಅವತಾರಗಳ ರೂಪವನ್ನ ತಾಳಿದೆ ನೀನು. ಶತರೂಪಗಳನ್ನ, ಸಹಸ್ರ ರೂಪಗಳನ್ನ ತಾಳಿದವ. ಇಷ್ಟೆಲ್ಲ ರೂಪ ತಾಳಿದ್ದೀಯ, ಹೌದು, ಇಷ್ಟು ಅವತಾರ ರೂಪಗಳೇ ಇವೆ ನಿನಗೆ. ಅವಿಕಾರಿಣೆ, ಯಾವ ವಿಕಾರವಿಲ್ಲದವ, ಮತ್ತು ಅನಂತ ರೂಪಗಳನ್ನು ತಾಳಿದವ ನೀನು. ನಿನ್ನ ರೂಪಗಳೆಷ್ಟು, ಅನಂತ ರೂಪಗಳುಳ್ಳವ ನೀನು. ಈಗ ಸುಖಶ್ಚಿತ್ ಸಮಸ್ತ ತನವೇ ನಮೋ ನಮಃ. ಹಾಗಾದ್ರೆ ಇಷ್ಟು ರೂಪ ತಾಳುವುದು ಅಂದ್ರೆ ನಿನ್ನ ದೇಹ ಎಂಥದ್ದು? ರೂಪ ಅಂದ್ರೆ ದೇಹದಿಂದಲೇ ಹೇಳ್ಬೇಕಲ್ವಾ? ಹಾಗಾದ್ರೆ ನಿನ್ನ ರೂಪ ಯಾವುದು ಅಂದ್ರೆ ಜ್ಞಾನಾನಂದಮಯವಾದಂತಹ ದೇಹ, ಸಮಸ್ತತನವೇ. ಇಡೀ ನಿನ್ನ ದೇಹ ಅಂದ್ರೆ, ನಿನ್ನ ದೇಹಾಕೃತಿ ಅಂದ್ರೆ ಕೇವಲ ಜ್ಞಾನಾನಂದಮಯವಾದಂತಹ ಅಪ್ರಾಕೃತವಾದಂತಹ ರೂಪವುಳ್ಳ ಹರಿಯ ನೀನು ಇಷ್ಟು ರೂಪಗಳನ್ನ ತಾಳಿದವ. ಇಂತಹ ನಿನಗೆ ನಮೋ ನಮಃ ಅಂತ ಆಚಾರ್ಯರು ಹೇಳಿ ಅಷ್ಟು ರೂಪಗಳನ್ನ ಧ್ಯಾನ ಮಾಡಿ ಆ ಕ್ಷಣದಲ್ಲಿ ಅಲ್ಲಿ ನಮಸ್ಕಾರ ಮಾಡಿ ಬಿಡ್ತಾರೆ. ಇತಿ ಚಿಂತಯನ್ನ ವಿರಲಾಂತರೋ ಹರಿಂ ಪ್ರಣನಾಮ ಸಪ್ರಣಯ ಮಾಧೃತೋ ಮುನಾ ಅಜಿತೌ ಪರಸ್ಪರ ಸಭಾಜಿತೌ ಸತೌ ನಿಕಷಾ ನಿಷೀದತಿ ಪುರೋಪವೇಶಿನೌ. ಈ ರೀತಿ ಹೀಗೆ
ಆ ಪರಮಾತ್ಮನ ಬಹುರೂಪಗಳನ್ನು ಧ್ಯಾನ ಮಾಡ್ತಾ ಆ ನಾರಾಯಣ ಮಹರ್ಷಿ ರೂಪವನ್ನ ನೋಡಿ ಆಚಾರ್ಯರು ಆ ಭಗವಂತನ ಪಾದಕ್ಕೆ ಎರಗಿ ನಮಸ್ಕಾರ ಮಾಡಿದ್ರು. ಆ ನಾರಾಯಣನ ಆ ಪ್ರೀತಿ, ನಾರಾಯಣ ಮಹರ್ಷಿಯು ಈ ವೇದವ್ಯಾಸರ ಜೊತೆಗಿರುವಂತಹ ಈ ಪೂರ್ಣಪ್ರಜ್ಞರನ್ನ ಬಹಳ ಆದರದಿಂದ ಸ್ವಾಗತ ಮಾಡಿದ. ಹಾಗೆಯೇ ತನ್ನ ಪಕ್ಕದಲ್ಲೇ ಕುಳ್ಳಿರಿಸಿಕೊಂಡ, ಆಚಾರ್ಯರನ್ನು ಕರೆದು ತನ್ನ ಪಕ್ಕದಲ್ಲೇ ಕುಳ್ಳಿರಿಸಿಕೊಂಡ. ಮತ್ತೆ ಅಲ್ಲಿಯ ಮತ್ತೊಂದು ಬದಿಯಲ್ಲಿ ಈ ವೇದವ್ಯಾಸ ರೂಪದಿಂದ ಪರಮಾತ್ಮ ಕುಳಿತಿದ್ದ. ಆಚಾರ್ಯರು ನೋಡ್ತಾರೆ, ಒಂದೇ ಬದಿಗೆ 3 ರೂಪ, ಒಬ್ಬ ನಾರಾಯಣ ಮಹರ್ಷಿ, ಮತ್ತೊಂದು ವೇದವ್ಯಾಸ ಮಹರ್ಷಿ, ಮತ್ತೊಬ್ಬ ನರ ಮಹರ್ಷಿ, ನರಾವತಾರ. ಅಲ್ಲಿ ನರ ಆವೇಶ ರೂಪದಿಂದ ಪರಮಾತ್ಮ ಇದ್ದಾನೆ. ಒಂದೇ ಕಡೆಯಲ್ಲಿ ಈ ರೂಪಗಳನ್ನ ನೋಡಿ ನೋಡಿ ಅವರೆಲ್ಲರೂ ಕೂಡ ಎಲ್ಲ ರೂಪಗಳಿಂದ ಆಚೀಚೆ ಪರಮಾತ್ಮ ಕೂತಿದ್ದಾನೆ. ಪರಮಾತ್ಮನ 2 ರೂಪಗಳು, ಮಧ್ಯದಲ್ಲಿ ಆಚಾರ್ಯರು, ಅವರೆಲ್ಲರೂ ಕೂಡ ಅವರ ಮೈನೇ ಮರೆಸಿ ಪ್ರೀತಿಯಿಂದ ಬದಿ ಕುಳ್ಳಿರಿಸಿಕೊಂಡಿದ್ದಾರೆ. ಇಂತಹ ಸಮಾಧರಣೆ ಎನ್ನುವುದು ಅದು ಆ ಮುಖ್ಯ ಪ್ರಾಣದೇವರಿಗೆ, ಜೀವೋತ್ತಮರಿಗೆ ಮಾತ್ರ ಸಿಗುವಂತ ಭಾಗ್ಯ. ಎಲ್ಲರೂ ಕೂಡ ಹರಿಯ ಸ್ಮರಣೆ ಮಾಡ್ತೇವೆ, ನಮಸ್ಕಾರ ಮಾಡುವುದು ಎಲ್ಲವೂ ಇರ್ಬೋದು. ಆದರೆ ಮುಖ್ಯ ಪ್ರಾಣದೇವರು ಭಗವಂತನನ್ನು ಆರಾಧಿಸುವ ಹಾಗೆ, ಧ್ಯಾನಿಸುವ ಹಾಗೆ ಯಾರಿಗೂ ಸಾಧ್ಯ ಇಲ್ಲ. ಹೀಗೆ ಪರಮಾತ್ಮ ತಾನಾಗಿ ಆಚೀಚೆ, ಆ ಮುಖ್ಯ ಪ್ರಾಣನ ಆಚೀಚೆ ಕುಳಿತುಕೊಂಡು 2 ಬದಿಯಿಂದ ಅವರನ್ನ ಆಲಿಂಗಿಸಿ ಆನಂದದಿಂದ ಅವರನ್ನ ಅನುಗ್ರಹಿಸ್ತಾ ಇದ್ದಾರೆ. ಹೀಗೆ ಪರಮಾತ್ಮನ ಪರಮಾನುಗ್ರಹವನ್ನು ಪಡೆದಂಥವರು ಆಚಾರ್ಯರು. ವಿವಿಧಾ ವಿಧಾಯ ಕಿಲ ತತ್ರ ಸಂಕಥಾಃ ವದನಂ ಮುನೀಂದ್ರತನಯಸ್ಯ ಸುಂದರಂ ಅವಲೋಕ್ಯ ಲೋಕಪತಿರಾನತಂ ಮಹಾಸುಖತೀರ್ಥಮಾಹ ರಹಸಿ ಸ್ಮ ಕಾಮಿಮಾಂ. ಅಲ್ಲಿ ಬಹು ರೀತಿಯ ಮಾತಾಡ್ತಾ ಇದ್ದಾರೆ. 4 ಜನ ಸೇರಿದ್ದಾರಲ್ವಾ, ಆ ಪರಮಾತ್ಮನದ್ದೇ ರೂಪಗಳು, 2 ರೂಪಗಳು, ಮತ್ತೆ ನರ, ಹಾಗೆಯೇ ಆಚಾರ್ಯರು, ಇವರೆಲ್ಲರೂ ಪರಸ್ಪರ ಒಬ್ಬರ ಮುಖವನ್ನು ಒಬ್ಬರು ನೋಡಿ ಬಹುವಿಧವಾಗಿ ಮಾತಾಡ್ತಾರೆ. ಎಲ್ಲರೂ ಬಹಳ ಮಾತಾಡಿ ಈ ವೇದವ್ಯಾಸರ ಚಂದದ ಮುಖ, ಎಲ್ಲ ಮಹಾ ತೇಜಸ್ವಿಗಳು, ಆ ಪರಮಾತ್ಮನ ಸುಂದರವಾದ ಮುಖವನ್ನ ಆಚಾರ್ಯರು ನೋಡ್ತಾರೆ ಮತ್ತು ಆ ನಾರಾಯಣನನ್ನ ನೋಡ್ತಾರೆ. ಆ ತನ್ನ ಪಾದಕ್ಕೆ ನಮಸ್ಕರಿಸಿದಂತಹ ಈ ಪೂರ್ಣಪ್ರಜ್ಞರನ್ನ ನೋಡಿ ನಾರಾಯಣ ಬಹುವಿಧವಾದ ಮಾತನ್ನಾಡ್ತಾ ಆಚಾರ್ಯರಿಗೆ ಅಪ್ಪಣೆಯನ್ನ ಮಾಡ್ತಾನೆ, ಮಾತಾಡ್ತಾ ಇದ್ದಾನೆ. ಏನ್ ಮಾತಾಡ್ತಾನೆ ನಾರಾಯಣ? ಯಾವ ರೀತಿಯ ಅಪ್ಪಣೆಯ ವಾಕ್ಯಗಳನ್ನ ಆಚಾರ್ಯರಿಗೆ ಹೇಳ್ತಾನೆ ಎನ್ನುವುದನ್ನೆಲ್ಲ ಮತ್ತೆ ನೋಡುವ. ಒಟ್ಟು ಹೀಗೆ ಅತ್ಯಂತ ಮಂಗಲಮಯವಾದಂತಹ ಹರಿಯ ಬಹುರೂಪಗಳನ್ನ ನಾವಿಲ್ಲಿ ನೋಡಿ, ಅಂದ್ರೆ ನಾರಾಯಣ ಪಂಡಿತಾಚಾರ್ಯರ ಮಾತುಗಳಲ್ಲಿ ನಾವಿದನ್ನೆಲ್ಲ ನೋಡಿ ಆನಂದಿಸಿದಂತಾಯ್ತು. ಬ್ರಹ್ಮಾರ್ಪಣ ಮಸ್ತು.